ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 26 ಮತ್ತು 27ನೇ ಕಂತಿನ ಹಣದ ಕುರಿತು ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಎಷ್ಟು ಕಂತಿನವರೆಗೂ ಹಣ ಬಂದಿದೆ, ಯಾವ ಕಂತಿನ ಹಣ ಮತ್ತೆ ನಿಮಗೆ ಬರಬೇಕು, ಎಷ್ಟು ತಿಂಗಳವರೆಗೂ ಹಣ ಬಂದಿದೆ, ಇನ್ನು ಎಷ್ಟು ತಿಂಗಳ ಹಣ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೂಡ ಕೇಳ್ತಾ ಇದ್ದೀರಾ. ಸೊ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ತರಹದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಹಾಗೇನೆ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಮೊದಲಿಗೆ 25ನೇ ಕಂತಿನ ಹಣವನ್ನ ಜಮಾ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 26ನೇ ಕಂತಿನ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಕೂಡ ಶುರು ಮಾಡಿರುವಂತದ್ದು. ಈಗಾಗಲೇ ಕಳೆದ 7-8 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಜಮಾ ಆಗ್ತಿದೆ. ಸೊ 26ನೇ ಕಂತಿನ ಹಣ ಜಮಾ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ 26ನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ, ನಿಮ್ಗೇನಾದ್ರೂ ಹಣ ಬರೋದು ಪೆಂಡಿಂಗ್ ಇದೆ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಜಮಾ ಆಗುತ್ತೆ. ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣವನ್ನ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಾರೆ. ಅಂಡ್ ಯಾರಾದ್ರೂ ನನಗೆ ಫೆಬ್ರವರಿ ತಿಂಗಳಲ್ಲಿ ಒಂದು ಕಂತಿನ ಹಣ ಬಂದೇ ಇಲ್ಲ, ನನಗೆ ಇನ್ನೂ ಕೂಡ 25ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಅನ್ನೋರಿದ್ರೆ, ಸೊ ನೀವು ಕೂಡ ಯಾರು ತುಂಬಾ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 25 ಮತ್ತೆ 26ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲೇ ಅವ್ರಿಗೆಲ್ರಿಗೂ ಕೂಡ ಪೆಂಡಿಂಗ್ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಡಿಬಿಟಿ ಪ್ರಕ್ರಿಯೆ ಈಗ ಆಲ್ರೆಡಿ ಶುರುವಾಗಿರೋದ್ರಿಂದ ನಿಮ್ಗೂ ಕೂಡ ಅತಿ ಶೀಘ್ರದಲ್ಲೇ ಹಣ ಬಂದು ಜಮಾ ಆಗುತ್ತೆ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿಗಳಾಗಿರಿ, ಇದೇ ಜಿಲ್ಲೆಯ ಫಲಾನುಭವಿಗಳು ಆಗಿರ್ಬೇಕು ಅನ್ನೋಂಥದ್ದು ಏನಿಲ್ಲ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿಗಳಾಗಿದ್ರೂ ಸಹ ಇದೇ ತಿಂಗಳ ಒಳಗಡೆ ನಿಮಗೆ 25 ಮತ್ತೆ 26ನೇ ಕಂತಿನ ಪೆಂಡಿಂಗ್ ಹಣ ಏನಿದೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ, ಇಲ್ಲಿ ಎಷ್ಟೋ ಜನಗಳಿಗೆ ಗೊತ್ತು 25, 26ನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು, ಆದ್ರೆ ಅದು ಯಾವ ತಿಂಗಳ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಜನ ಕಮೆಂಟ್ ಅನ್ನ ಕೂಡ ಮಾಡಿ ಕೇಳ್ತಾ ಇದ್ದಾರೆ. ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, 25 ಮತ್ತೆ 26ನೇ ಕಂತಿನ ಹಣ ಯಾವ ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ, ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 2025ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಜಮಾ ಮಾಡಿಲ್ಲ, ಈ ಒಂದು ಹಣವನ್ನ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸದನದಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಡಿಸ್ಕಷನ್ ಗಳು ಕೂಡ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಅಪ್ಡೇಟ್ ಕೂಡ ಬಂತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಈ ರೀತಿ ಹಣವನ್ನ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಅನ್ನ ಕಳಿಸ್ಕೊಟ್ಟಿದೀವಿ. ಬಟ್ ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು. ಬಟ್ ಅದಾದ್ಮೇಲೆ ಒಂದೇ ಸಾರಿ 4,000 ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಬಂದಿರುವಂತಹ ಹಣ ಫೆಬ್ರವರಿ ತಿಂಗಳಲ್ಲಿ ಸೆಪ್ಟೆಂಬರ್ ಹಾಗೇನೆ ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂತದ್ದು. ಅದು ಬಂದು 25, 26ನೇ ಕಂತಿನ ಹಣ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಸ್ಕಿಪ್ ಮಾಡಿದ್ರು ಆ ಒಂದು ಹಣ ಇನ್ನೂ ಸಹ ಪೆಂಡಿಂಗ್ ಆಗೇ ಇದೆ. ಓಕೆನಾ? ಈಗ ಸದ್ಯಕ್ಕೆ 25 ಮತ್ತೆ 26ನೇ ಕಂತಿನ ಹಣವನ್ನ ನಿಮಗೆ ಜಮಾ ಮಾಡಿರುವಂತದ್ದು. ಸೆಪ್ಟೆಂಬರ್ ಹಾಗೇನೆ ಅಕ್ಟೋಬರ್ ತಿಂಗಳ ಹಣವನ್ನ ಜಮಾ ಮಾಡಿರುವಂತದ್ದು 25 ಮತ್ತೆ 26ನೇ ಕಂತಿನ ಹಣ ಆಗಿರುತ್ತೆ. ಸೊ ನಿಮ್ಗೆ ಇನ್ನೂ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಅಂದ್ರೆ, 2025ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು ಪೆಂಡಿಂಗ್ ಇಟ್ಕೊಂಡಿದ್ರು ಆ 2 ತಿಂಗಳ ಹಣ, ಅದ್ರ ಜೊತೆಯಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ ಟೋಟಲ್ ಆಗಿ ಇನ್ನು 5 ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಾಗಿದೆ. 26ನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಯಾರೆಲ್ಲ ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಇವಾಗ 27ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕೆಲವೊಂದಿಷ್ಟು ಜನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಆಲ್ರೆಡಿ ಹರಿಬಿಡ್ತಾ ಇದ್ದಾರೆ ನ್ಯೂಸಸ್ ಗಳನ್ನ. ಏನಂತ ಹೇಳಿದ್ರೆ 27, 28, 29 ಮೂರ್ ಕಂತಿನ ಹಣ ಟೋಟಲ್ ಆಗಿ 6,000 ರೂಪಾಯಿ ಹಣ ಜಮಾ ಆಗ್ತಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬಟ್ ಅದು ಯಾವುದು ಕೂಡ ನಿಜ ಅಲ್ಲ. ಯಾರು ಕೂಡ ಅದು ಫೇಕ್ ನ್ಯೂಸ್ ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಜಮಾ ಮಾಡಿದಾರಲ್ವಾ, 25 ಮತ್ತೆ 26ನೇ ಕಂತಿನ 2,000 ರೂಪಾಯಿ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನ ಜಮಾ ಮಾಡಿದ್ದಾರೆ. ಎಲ್ಲಾ ಫಲಾನುಭವಿಗಳಿಗೂ ಸಹ 25 ಮತ್ತೆ 26ನೇ ಕಂತಿನ ಹಣ ಕ್ಲಿಯರ್ ಆಗಿ ಜಮಾ ಆಗಿದ್ದಾದ್ಮೇಲೆ, ಅಂದ್ರೆ 100% ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ದಾದ್ಮೇಲೆ 25, 26ನೇ ಕಂತಿನ ಹಣ ಎಲ್ಲಾ ಫಲಾನುಭವಿಗಳಿಗೆ ಜಮಾ ಆಗಿದ್ದಾದ್ಮೇಲೆ 27ನೇ ಕಂತಿನ ಹಣವನ್ನ ಪ್ರೊಸೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಒಂದನ್ನಂತೂ ನೀವು ತಿಳ್ಕೊಳ್ಳೇಬೇಕು, 27ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಈ ಒಂದು ಫೆಬ್ರವರಿ ಅಂದ್ರೆ ಇದೇ ತಿಂಗಳಲ್ಲಿ ಬರೋದು ಬಹುತೇಕ ಡೌಟು. ಆದ್ರೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. 27ನೇ ಕಂತಿನ ಹಣ ಅಂತಂದ್ರೆ ಅದು ಯಾವುದು ಅಂದ್ರೆ ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಓಕೆನಾ? ಹಾಗೇನೆ ಇನ್ನೊಂದೇನು ಅಂತ ಹೇಳಿದ್ರೆ, 2025ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ 2 ತಿಂಗಳ ಹಣ ಏನ್ ಪೆಂಡಿಂಗ್ ಇತ್ತಲ್ವಾ, ಆ ಒಂದು ಹಣವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ರು ಅಂದ್ರೆ ಆಗ ಆ ಒಂದು 4,000 ರೂಪಾಯಿ ಹಣವನ್ನು ಕೂಡ ಸರ್ಕಾರ ಜಮಾ ಮಾಡುತ್ತೆ.